ಅವನ ಹೆಸರು ಇಂದ್ರಕುಮಾರ್. ಅದನ್ನು ಬಿಟ್ಟು ಬೇರೆ ನನಗೇನೂ ಗೊತ್ತಿಲ್ಲ ಇನ್ಸ್ಪೆಕ್ಟ್ರೆ. ಅಗ್ರಹಾರದಲ್ಲಿ ಇರೋಕ್ ಜಾಗ ಕೊಟ್ಟಿದ್ದೀರಾ, ನಿಮ್ ಮನೇಲಿ ಊಟ ಹಾಕಿದ್ದೀರಾ, ಇಷ್ಟೆಲ್ಲ ಆದ್ರೂ ಅವನ ಬಗ್ಗೆ ಏನು ಗೊತ್ತಿಲ್ಲ ಅಂದ್ರೆ ಏನ್ ಅರ್ಥ ಶಾಸ್ತ್ರಿಗಳೇ? ನೀವು ಎಷ್ಟೇ ಕೇಳಿದ್ರು ಹೇಗೆ ಕೇಳಿದ್ರು ನನಗೆ ಗೊತ್ತಿರೋದು ಒಂದೇ ಒಂದು ಉತ್ತರ, ಅದು ಗೊತ್ತಿಲ್ಲ. ಮಂತ್ರ ಹೇಳೋ ಬಾಯಿನಲ್ಲಿ ಸುಳ್ಳು ಹೇಳಕ್ ಬರೋಲ್ಲ. ದಯವಿಟ್ಟು ನನ್ನ ಮಾತನ್ನ ನಂಬಿ ಇನ್ಸ್ಪೆಕ್ಟ್ರೆ. ನಮಸ್ಕಾರ ಇನ್ಸ್ಪೆಕ್ಟರ್. ಹೇಳಿ ಸರ್. ಇವರಿಗೂ ಈ ಕೊಲೆಗೂ ಯಾವುದೇ ವಿಧವಾದ ಸಂಬಂಧನೂ ಇಲ್ಲ. ಇವ್ರನ್ನ ಬಿಟ್ಬಿಡಿ. ಕೊಲೆ ಮಾಡಿ ಶಂಕರ್ ಆಲ್ರೆಡಿ ಕೋರ್ಟಲ್ಲಿ ಸರೆಂಡರ್ ಆಗಿದ್ದಾನೆ. ಶಂಕರ? ಶಾಸ್ತ್ರಿಗಳೇ, ಕಣ್ಣಲ್ಲಿ ನೋಡಿದ್ದು, ಕಿವಿಲ್ ಕೇಳಿದ್ದು, ಇಷ್ಟೊತ್ತು ಮಾತಾಡಿದ್ದು ಇದ್ಯಾವುದೂ ಇರೋದಿಲ್ಲ. ಯಾಕೆ ಅಂದ್ರೆ ಈ ಕೇಸು ಬೇರೆ ರೂಟಲ್ಲೇ ಹೋಗ್ತಾ ಇದೆ. ಶಾಸ್ತ್ರಿಗಳೇ, ನೀವಿನ್ ಹೊರಡ್ಬೋದು. ಹಾ, ಅಗತ್ಯ ಬಿದ್ರೆ ನಾನೇ ಕರ್ಸ್ಕೋತೀನಿ. ನಮಸ್ಕಾರ. ಸ್ವಾಮಿ, ಇದುವೇ ಅಂಕಲ ಗಾಡಿ. ನಿಂಕಲ್ ಕುಲ್ಲೆ ಮನೆಗೆ ಡ್ರಾಪ್ ಮಾಡ್ತೇವೆ. ಬೇಡ. ಇಷ್ಟು ದಿವಸ ದೇವಸ್ಥಾನದ ಮೆಟ್ಲು ಹತ್ತುತ್ತಿದ್ದ ನನ್ನನ್ನ ಇವತ್ತು ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತ ಹೋಗಿ ಮಾಡಿಬಿಟ್ರಿ. ಇದೇನಾ ನಂಬಿಕೆಗೆ ಕೂಡ ಉಡುಗೊರೆ ನೀವು? ತಾವು ತಪ್ಪು ತಿಳಿದಿದ್ದೀರಿ. ಅದು ಆದದ್ದು ಹಾಗಲ್ಲ. ಬೇಡ, ಅವನ ಉಪಕಾರ ಸಾಕು. ಆಯಾ ತಪ್ಪುತ್ತಿದ್ರಲ್ಲ. ಇವತ್ತೇನು, ನಾನು ಯಾವತ್ತೋ ಆಯಾ ತಪ್ಪಿಟ್ಟಿದ್ದೀನಿ. ಏಯ್ ಜಾನ್ಕಿ, ಇವರೇನಾ ನಿನ್ ರಾಮ? ಶಾಸ್ತ್ರಿಗಳಿದಾರ? ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು. ಸಾಕು, ನಿನ್ನ ಮಾತನ್ನ ನಂಬಿ ನಾನು ಮೋಸ ಹೋಗಿದ್ದು ಸಾಕು. ನಿನ್ನ ಹತ್ರ ಮಾತಾಡಕ್ಕೆ ಇನ್ನೇನು ಉಳಿದಿಲ್ಲ. ಸಾಕು, ದಯವಿಟ್ಟು ನೀವೆಲ್ಲ ಇಲ್ಲಿಂದ ಹೊರಟೋಗಿ. ದಯವಿಟ್ಟು ನನ್ನ ಮಾತು ಕೇಳಿ. ಅವನು ತಪ್ಪು ಮಾಡ್ದವನು. ಸರಿ, ತಪ್ಪನ್ನ ತೀರ್ಮಾನ ಮಾಡೋದಕ್ಕೆ ನೀನ್ ಯಾರು? ನ್ಯಾಯಾಧೀಶನ? ಬಾಳೆ ಮರ ಕತ್ತರಿಸೋ ಹಾಗೆ ಒಬ್ಬ ವ್ಯಕ್ತಿನ ಕತ್ತರಿಸಿ ಹಾಕಿಬಿಟ್ಟೆ ಅಲ್ಲ. ಎಂತ ಮನುಷ್ಯನಯ್ಯ ನೀನು? ಮನುಷ್ಯತ್ವ ಇದೆಯಾ ನಿನಗೆ? ಎಂತ ವಂಶನೋ ನಿಂದು? ನಿನ್ನ ಕುಲ ಗೋತ್ರ ಒಂದು ಕೇಳದೆ ನಿನ್ನ ನನ್ನ ಮನೆ ಒಳಗಡೆ ಸೇರಿಸ್ಕೊಂಡೆ. ಆದ್ರೆ ನೀನು ನನ್ನ ನಂಬಿಕೆಗೆ ದ್ರೋಹ ಮಾಡಿಬಿಟ್ಟಲ್ಲಯ್ಯ. ಸಂಪ್ರದಾಯ ಇರೋ ಈ ಮನೆ ಒಳಗಡೆ ನಿನ್ನಂತ ಕೊಲೆಗಡಕನಿಗೆ ಊಟ ಹಾಕಿದ್ನಲ್ಲ, ಆ ಪಾಪನ ನಾನು ಹೇಗೆ ಕಳ್ಕೊಳ್ಳು? ಅಯ್ಯೋ ದೇವರೇ, ತೊಲಗುಂತ ಹೇಳ ಈ ಪಾಪಿಗಳನ್ನ. ನೀನ್ ಒಳ್ಳೆಯವನು ಅಂತ ತಿಳ್ಕೊಂಡು ನಮ್ಮ ಮನಸ್ಸಿನಲ್ಲಿ ಏನೇನೋ ಆಸೆ ಇಟ್ಕೊಂಡಿದ್ವಿ, ಎಲ್ಲ ನಾಶ ಮಾಡ್ಬಿಟ್ಟೆ. ನಮ್ ಕುಟುಂಬಕ್ಕೆ ಇವರೊಬ್ರೇ ಆಧಾರ. ಅವ್ರನ್ನ ಯಾವ ತೊಂದರೆಗೂ ಸಿಕ್ಕಾಕಿಸ್ಬೇಡಪ್ಪ. ದಯವಿಟ್ಟು ಇಲ್ಲಿಂದ ಹೊರಟೋಗು. ಒಬ್ಬ ಕೊಲೆಗಾರ ಹತ್ರ ಕುಟುಂಬದ ವಿಷಯ ಮಾತಾಡ್ತಾ ಇದೆಯಲ್ಲ. ಇವನಿಗೂ ಒಂದು ಒಳ್ಳೆ ಕುಟುಂಬ ಅನ್ನೋದಿದ್ರೆ ಇಂತ ಹಲ್ಕ ಕೆಲಸ ಮಾಡ್ತಾ ಇದ್ನ. ಕುಟುಂಬ ಅಂತ ಕುಟುಂಬ, ಎಂತ ಕುಟುಂಬನೇ? ಬ್ರೇಕ್ ಬ್ರೇಕ್ ಪಾಡ್ಲ ಬಾಯಿಗೆ. ಎಂತದು ನೀವು ಮಾತಾಡೋದು?
ನಾನು ಬಂದಾಗಿಂದಲೂ ನೋಡ್ತಾ ಇದ್ದೇನೆ, ಮಾತಾಡಿದ್ದೆ ಮಾತಾಡುದು. ಎಂತದು ನೀವು? ಬೇಡ ರಘು. ನೀನು ಗೊತ್ತಾಪಿಜ್ಜಿ, ನೀ ಸುಮ್ಮನಿರು. ಎಂತ ಸೊಮ್ಮೆ ನೀವು ಮಾತನಾಡುವುದು? ಕುಟುಂಬ ಕುಟುಂಬ ಎಂತ ಕುಟುಂಬ? ನಿಮಗೊಬ್ಬರಿಗೆ ಕುಟುಂಬ ಇರುವುದು, ಇವರಿಗೆ ಕುಟುಂಬ ಇಲ್ಲವಾ? ಹೋಯ್ತು ಹೋಯ್ತು ಅಂತ ಬಬ್ಬೆ ಹೊಡಿತೀರಿ. ಎಂತ ಹೋಯ್ತು ನಿಮ್ದು? ಎಂತ ಕಳೆದು ಹೋಯ್ತು ನಿಮ್ದು? ಕಳ್ಕೊಂಡವ್ರು ನೋಡಿ, ಇವರು ಕಳ್ಕೊಂಡವ್ರು ಬಾಯಿ ಬಿಡದೆ ಸದ್ದು ಮಾಡದೆ ಹೇಗೆ ನಿಂತಿದ್ದಾರೆ ನೋಡಿ. ನೋಡಿ ಇವ್ರನ್ನ. ಇವ್ರ ಬಗ್ಗೆ ನಿಮಗೆ ಗೊತ್ತುಂಟಾ? ಗೊತ್ತುಂಟಾ ಹೇಳಿ. ನಂಕ ಧನಿಕಳ ಬಗ್ಗೆ ನಿಮಗೆ ಎಂತ ಗೊತ್ತಿದೆಯೇ? ನಮ್ಮ ಧನಿಕಳು ನಂಬಿಕೊಂಡು ಎಷ್ಟು ಕುಟುಂಬ ಜೀವನ ಮಾಡುತ್ತಿತ್ತು. ಇರೋ ತಿಂಡಿ ತರ್ತೇನೆ ಇರು. ಬೇಡ ಅದಕ್ಕೆ, ಆಫೀಸಿಗೆ ತುಂಬಾ ಲೇಟ್ ಆಗೋಗಿದೆ, ನಾನು ಅಲ್ಲೇ ಹೊರಗಡೆ ತಿನ್ಕೊಳ್ತೇನೆ. ನಾನ್ ತಿಂಡಿ ಮಾಡಿದ್ದೇನೆ ಮರಾಯ, ತಗೋ. ಆನು ಇಲ್ಲಿ. ಎಂತದು ಇಷ್ಟು ಅರ್ಜೆಂಟು? ಫಾರಿನ್ ಇಂದ ಡೆಲಿಗೇಟ್ಸ್ ಬಂದಿದ್ದಾರೆ, ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ನಾನೇ ಹೋಗಿ ಫೈಲ್ ಎಲ್ಲ ರೆಡಿ ಮಾಡ್ಬೇಕು. ನಿನಗೆಂತಕ್ಕೆ ಮಾರಾಯ? ನಿಮ್ಮಣ್ಣ ನೋಡಿದ್ರೆ 1000 ಜನಕ್ಕೆ ಕೆಲಸ ಕೊಟ್ಟಿದ್ದುಂಟು, ನೀನ್ ನೋಡಿದ್ರೆ ಬೇರೆಯವರ ಕೈ ಕೆಳಗೆ ಹೋಗುದಾ? ನಮ್ಮ ಕೆಲಸವನ್ನೇ ಮಾಡಿದ್ರೆ ಆಗೋದಿಲ್ವಾ? ಆಗತ್ತೆ. ಒಂದ್ ಮಾತೇಳಿ ಅದ್ಗೆ, ನೀವು ಮನೆ ಕಾಲಿಟ್ ಗಳಿಗೆಯಿಂದ ನನ್ನ ಕೈಲಿ ಒಂದ್ ಸಣ್ಣ ಕೆಲ್ಸನಾದ್ರೂ ಮಾಡ್ಸಿದಿರಾ? ನಾನ್ ಬಿಕ್ಕಳಿಸಿದ್ರೆ ನೀವ್ ನೀರ್ ಕುಡಿತೀರಾ, ನಾನ್ ಎಡುದ್ರೆ ನಿಮ್ ಕಣ್ಣಲ್ಲಿ ನೀರ್ ಬರುತ್ತೆ. ನನ್ಗೇನಾದ್ರು ಜ್ವರ ಬಂದ್ರೆ ಊರಲ್ಲಿರೋ ಅಷ್ಟು ದೇವ್ರುಗಳು ಹರಕೆ ಹೊತ್ಕೋತೀರಾ, ತುತ್ತು ಮಾಡಿ ಊಟ ಮಾಡ್ಸೋವರ್ಗು ಎಲ್ಲಾ ಕೆಲ್ಸ ನೀವೇ ಮಾಡ್ಬಿಡ್ತೀರಾ. ನಾನೇನ್ ಮಗುನ ಅದ್ಕೆ? ನೀನೆಷ್ಟು ಬೆಳೆದ್ರು ನಮ್ಮ ಕಣಿಗೆ ಮಗು ಅಲ್ಲವಾ? ನಿನ್ನ ಬಿಟ್ಟರೆ ಬೇರೆ ಯಾರಿದ್ದಾರೆ? ನನಗ್ ತಾನೆ ಯಾರಿದ್ದಾರೆ ಅದಕ್ಕೆ? ತಂದೆ ತಾಯಿ ಬಂಧು ಬಳಗ ಎಲ್ಲ ನೀವು ಅಣ್ಣ ತಾನೆ. ಅಮ್ಮೋರೆ, ದಣಿಕಳು ಮನೆಯಲ್ಲಿ ಇಲ್ಲವಾ ಅಮ್ಮೋರೆ? ಇಲ್ಲ ಅಲ್ಲ, ಅವರು ಮಲ್ಪೆಗೆ ಹೋಗಿದ್ದಾರೆ. ಎಂತಾಯ್ತು ಅಮ್ಮೋರೆ? ನಿನ್ನೆ ರಾತ್ರಿಯಿಂದ ನನ್ನ ಗಂಡ ಮನೆಗೆ ಬಂದಿಲ್ಲ ಅಮ್ಮೋರೆ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ಬೇಕು ತಾನೆ? ಪೊಲೀಸ್ ಸ್ಟೇಷನ್ ಇಂದನೇ ಕಾಣೆಯಾಗಿರೋದು ಅಣ್ಣ. ರಾತ್ರಿ ಅವರನ್ನ ಪೊಲೀಸ್ನವರು ಬಂದು ಕರ್ಕೊಂಡು ಹೋದ್ರು ಅಣ್ಣ. ಅವ್ರು ಇದುವರೆಗೂ ಬಂದಿಲ್ಲ. ನಾ ಬೆಳಗಾತ ಹೋಗಿ ಕೇಳಿದ್ರೆ ರಾತ್ರಿನೇ ಕಳಿಸಿದ್ವಿ ಅಂತ ಹೇಳಿದ್ರು ಅಣ್ಣ. ನನಗೆ ಯಾಕೋ ತುಂಬಾ ಹೆದರಿಕೆ ಆಗ್ತಿದೆ ಅಮ್ಮೋರೆ. ನೀನು ಹೋಗು ಗಿರ್ಜಾ, ನಿನ್ನ ಗಂಡನಿಗೆ ಎಂತ ಆಗೋದಿಲ್ಲ, ಅವರು ಬರ್ತಾರೆ. ಆಗ್ಲಿ ಅಮ್ಮೋರೆ. ಅದಕ್ಕೆ ನೀವುನು? ಇದು ರಾಯಣ್ಣನ ಮನೆ, ಇಲ್ಲಿ ಯಾರಿಗೂ ಯಾವುದೂ ಇಲ್ಲ ಅನ್ನೋ ಮಾತೇ ಇಲ್ಲ. ನಿಕ್ಕ ಮಂಡ ಸಮಾಜಂಬೆ, ನಿನ್ನ ಬೆಲೆಗೆ ಮೀನು ಕೊಡದಿದ್ದರೆ ಆಳು ಮಕ್ಕಳನ್ನು ಒಡೆಯುವುದು, ಕೊನೆಗೆ ಅವರೇ ನನ್ನ ಮೇಲೆ ಕೈ ಮಾಡಿದರೆಂದು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟು ಓಡಿ ಬಂದು ಮಲಗುವುದಾ?
ದಿನಕ್ಕೆ 3 ಹೊತ್ತು ಉಪ್ಪು ಮುಟ್ಟಿಕೊಂಡು ಊಟ ಮಾಡುವ ನಿನಗೆ ಎಷ್ಟು ಸೊಕ್ಕಿರಬೇಕಾದ್ರೆ ದಿನದ 24 ಗಂಟೆ ಉಪ್ಪು ಮುಟ್ಟಿಕೊಂಡು ಊಟ ಮಾಡುವ ನಮಗೆ ಎಷ್ಟಿರಬೇಕು? ಓಯ್, ಇನ್ನು 5 ಮಿನಿಟಲ್ಲಿ ನನ್ನ ಜನ ಹೊರಗೆ ಬರದಿದ್ದರೆ ಕುಡಿಲಿ ಕುಡಿಲಿ. ಇನ್ಸ್ಪೆಕ್ಟರ್, ನಾನು ಹರೀಶ್, ಅವ್ರನ್ನ ಬಿಟ್ಬಿಡಿ. ಆಮೇಲೆ ಮಾತಾಡ್ತೀನಿ. ನಂಬಿ ಬಂದವರಿಗೆ ನಾನು ನಟರಾಜ, ತಿರುಗಿ ಬಿದ್ದರೆ ಗೊತ್ತುಂಟಲ್ಲವೋ ಯಮರಾಜ ಯಮರಾಜ ಯಮರಾಜ. ಆಯ್ತು, ನೋಡ್ಕೊಳ್ಳೋಣ. ಹರಿ ಹರಿ, ಏನು ಇದು ರಕ್ತ? ಅಣ್ಣ ಅಣ್ಣ ಬಂದು ಹೊಡೆದ್ರು. ರಾಯಣ್ಣ. ಯಾರ ರಾಯಣ್ಣ? ಯಾರ ರಾಯಣ್ಣ? ಯಾವನೋ ರಾಯಣ್ಣ? ಬೇಡಿ ಸರ್, ಬೇಡಿ. ಅವ್ರ ಬಗ್ಗೆ ನಿಮ್ಗೆ ಗೊತ್ತಿಲ್ಲ. ಬೆಂಕಿ ಬೆಂಕಿ ಇದ್ದಂಗೆ, ತುಂಬಾ ಪವರ್ಫುಲ್ ಸರ್. ನಾನ್ ಕಂಡ್ಬಿಟ್ರೆ ಅವನು ಸುಟ್ಟು ಬೂದಿ ಆಗೋಗ್ತಾನೆ. ಬೂದಿ ಆಗೋಕೆ ನೀವೇನ್ ಬೆಂಕಿನೂ ಅಲ್ಲ, ಅವನೇನ್ ಚುಟ್ಟನೂ ಅಲ್ಲ. ಸಿಂಹ ಅವನು. ಸಿಂಹನ್ ಬೇಟಾಡ್ಬೇಕು ಅಂದ್ರೆ ಬರೀ ಬಂದೂಕಿದ್ರೆ ಸಾಲದು, ತಲೆಯಲ್ಲಿ ಬುದ್ಧಿನೂ ಇರ್ಬೇಕು. ಅವನ ವಿಷಯನ ನನಗ್ ಬಿಟ್ಬಿಡಿ. ನಡಿ. ಅದ್ಗೆ ನಿಮ್ ಒಡವೆ ಎಲ್ಲ ನನ್ ರೂಮಲ್ಲಿ ಇಟ್ಟಿದಿರಲ್ಲ? ಅದು ನನ್ನ ಒಡವೆ ಅಲ್ಲ ಮಾರಾಯ, ನಿನ್ನ ಹುಟ್ಟಿದ ಹಬ್ಬ ಅಂತ ನಿಮ್ಮ ಅಣ್ಣ ನಿನಗಾಗಿ ಸ್ಪೆಷಲ್ ಆಗಿ ಮಾಡಿಸಿದ್ದು. ಅಯ್ಯೋಯ್ಯೋ, ಇದೇನ್ ಚಿನ್ನದ ಅಂಗಡಿನೇ ತಂದಿರೋ ಆಗಿದೆ? ಕೊಟ್ಟಿದ್ದರೆ ಚಿನ್ನದ ಗಣಿಯನ್ನೇ ತರ್ತಿದ್ರು ಎಂತದ್ದು. ಕೊಟ್ಟಿಲ್ಲ ಅಂತ ಕಾಣ್ತದೆ, ಅದಕ್ಕೆ ಇದನ್ನೇ ತಂದಿದ್ದಾರೆ. ಇಲ್ಲಿ ಏನದ್ಕೆ ಇದೆಲ್ಲ ಒಳ್ಳೆ ಯಕ್ಷಗಾನದವ್ರ ತರ. ಇದು ನಿಮ್ಮ ಅಣ್ಣನ ಆಜ್ಞೆ. ಬೇಡ ಅನ್ನುವ ಧೈರ್ಯ ನನಗೂ ಇಲ್ಲ, ನಿನಗೂ ಇಲ್ಲ. ಅಯ್ಯೋಯ್ಯೋ, ಇದು ಬೇರೆನಾ? ಇದೇ ತುಂಬಾ ಇಂಪಾರ್ಟೆಂಟ್ ಇಂದ್ರ. ಈಗ ನೀ ಎಷ್ಟು ಚಂದ ಕಾಣ್ತಿದೀವಿ. ಓ, ಅಂತ ಸಿನಿಮಾದಲ್ಲಿ ಅಂಬರೀಶ್ ಅವ್ರಿಗೆ ಕತ್ಗೆ ಕೈಗೆ ಕಾಲ್ಗೆಲ್ಲ ಸರ್ಪ್ಲಿ ಹಾಕೊಂಡು ಕನ್ವರ್ಲಾಲ್ ಅಂತಾರಲ್ಲ, ಆ ತರ ಕಾಣಿಸ್ತಾ ಇದ್ದೀನಿ. ದೊಡ್ಡದಾಗಿ ಮೀಸೆ ಇಟ್ಟಿದ್ದರೆ ನಿಮ್ಮ ಅಣ್ಣನ ಹಾಗೆ. ಸಿಂಹದ ಮರಿ. ಮಂಗ್ಲಾ, ಬೇಗ ಬಾ, ಎಲ್ಲ ಕಾಯ್ತಿದ್ದಾರೆ. ಬಂದೆ. ಬೇಗ ಒಡವೆ ಹಾಕಿಕೊಂಡು ಬಾ, ಆಯ್ತಾ? ಎಲ್ಲರಿಗೂ ಹೇಳಬೇಕು, ಅಷ್ಟು ಮಂದಿ ಇಲ್ಲಿ ನಿಲ್ಲಬೇಕು. ನೋಡಿ, ಓ ರಘುವಣ್ಣ, ದಾನೆ ದೊಡ್ಡ ಗಣ್ಣು ಬಿಟ್ಟು ಇಂದ್ರನನ್ನು ಹಾಗೆ ನೋಡುವುದಾ? ಅದು ಇಂದ್ರನ ಬರುವ ಸ್ಟೈಲ್ ಉಂಟಲ್ಲ, ಒಮ್ಮೆ ನನಗೆ ಅದು ನೀವಾ ಅವರ ನೀವಾ ಅಂತ ಹೇಳಿ ಕನ್ಫ್ಯೂಷನ್ ಆದದ್ದು. ಇಂದ್ರಣ್ಣ ಎಡ್ಡ ಉಂಟು. ಹೇಗೆ? ದೇವರು ನಿನ್ನ ಚೆನ್ನಾಗಿ ಇಟ್ಟಿರಲ್ಲ. ಓ ರಘುವಣ್ಣ, ಹೊರಗೆಲ್ಲ ರೆಡಿ ಉಂಟಾ? ಪೂರ ರೆಡಿ ಅಂಡ್. ಪೋಲಾ, ನಾನ್ ಯಾಕಣ? ಓಯ್, ಇನ್ನು ನಿನ್ನ ಪುಟ್ಟಿನ ದಿನ ಮಾರಾಯ. ಜನಕುಲು ಕಾಯ್ತರು ನಿನಗೋಸ್ಕರ. ಅಡಕ್ ಪೋಲೆ. ಎಲ್ಲ ಊಟ ಮಾಡಿದ್ರ? ದೇವ್ರು ನಿಮ್ಮನ್ನ 100 ವರ್ಷ ಚೆನ್ನಾಗಿಟ್ಟಿರ್ಲಪ್ಪ. ಅಣ್ಣ ಅಣ್ಣ. ಏನ್ ಪ್ರಮಿಳ, ಇವತ್ತು ಯಾರು ನೀವು ಕೆಲ್ಸಕ್ಕೆ ಹೋಗ್ಲಿಲ್ವಾ? ಇಲ್ಲ ಅಣ್ಣ, ನಿಮ್ ಹುಟ್ಟಿದಬ್ಬಕ್ಕೋಸ್ಕರ ರಜಾ ಹಾಕಿದೀವಣ್ಣ. ಅಣ್ಣ, ನಿಮ್ ಡ್ರೆಸ್ ಸೂಪರ್ ಅಣ್ಣ. ಥ್ಯಾಂಕ್ ಯು ಪಾ. ಅಣ್ಣ, ದೊಡ್ಡ ದಣಿಕ್ಲ ತರಾನೇ ಕಾಣ್ತಿದ್ದೀರಣ್ಣ. ಅಣ್ಣ, ಆದ್ರೂ ಒಡವೆಗಳು ಓವರ್ ಆಗ್ಲಿಲ್ವಾ ಅಣ್ಣ? ಸದ್ಯಕ್ಕೆ ಇದಿರ್ಲಿ, ಆಮೇಲೆ ಇದನ್ನ ಕರಗಿಸಿ ನಿಮ್ಮೆಲ್ಲರೂ ಮದುವೆಗೂ ತಾಳಿ ಮಾಡಿಸ್ಕೊಟ್ಬಿಡ್ತೀನಿ. ಎಲ್ಲೇ ಅದು? ಅದು ಇಲ್ಲಿದೆ ಕಣೆ. ನಿಮ್ ಬರ್ತಡೆಗೆ ಒಂದ್ ಚಿಕ್ಕ ಗಿಫ್ಟ್ ಅಣ್ಣ. ಹ್ಯಾಪಿ ಬರ್ತ್ಡೇ ಅಣ್ಣ. ಥ್ಯಾಂಕ್ಸ್ ಅಪ್ಪ.
ಬಿಡಿ ದಾರಿ ಬಿಡಿ 6 ಅಡಿ ವೈರಮುಡಿ ಬಂದೈತೆ ಇಲ್ಲಿ ಬಂದೈತೆ ನೇರ ನಡೆ ನೇರ ನುಡಿ ರಾಮನಿಗೆ ವಂಶ ಕುಡಿ ಬಂದೈತೆ ಇಲ್ಲಿ ನಿಂದೈತೆ ಇವನ್ ಹೇಳ್ತಿಲಿ ನ್ಯಾಯ ಕಣ್ಣವ್ವ ಇವ ಊರಿಗೆಲ್ಲ ನಾಯಕ ನವ್ವ ಎಲ್ಲ ನದಿಗಳಿಗೂ ಕಡಲೆ ಒಡೆಯ ಈ ಕಡಲಿಗಂತೂ ಇವನೇ ಒಡೆಯ ದಾರಿ ಬಿಡಿ 6 ಅಡಿ ವೈರಮುಡಿ ಬಂದೈತೆ ನೇರ ನಡೆ ನೇರ ನುಡಿ ರಾಮನಿಗೆ ವಂಶ ಕುಡಿ ಬಂದೈತೆ ಭೇದ ಭಾವ ಎಂದಿಗೂ ನೋಡನು ಸಿಟ್ಟು ಬಂದಾಗ ರುದ್ರನು ಭದ್ರನು ಧರ್ಮರಾಜ ಕರ್ಣನು ಸೇರಿ ಒಬ್ಬ ಆದನು ಎಲ್ಲರನ್ನೂ ಕಾಯಲು ಇಲ್ಲೇ ಹುಟ್ಟಿ ಬಂದನು ನೊಂದೋರ ಕಣ್ಣೀರ ಕೈಯಾರ ಒರೆಸುವ ನಗಿಸುವ ದಾರಿ ಬಿಡಿ 6 ಅಡಿ ವೈರಮುಡಿ ಬಂದೈತೆ ಇಲ್ಲಿ ಬಂದೈತೆ ನೇರ ನಡೆ ನೇರ ನುಡಿ ರಾಮನಿಗೆ ವಂಶ ಗುಡಿ ಬಂದೈತೆ ಇಲ್ಲಿ ನಿಂದೈತೆ ನಮಗೆ ತೋಣಿನೇ ಬಾಳಿನ ದೈವವು ನಮ್ಮ ರಾಯಣ್ಣ ಮನೆ ಮನೆ ದೀಪವು ರಾಮ ಸೀತೆ ಜೋಡಿಯ ನೋಡಲೆಷ್ಟು ಲಕ್ಷಣ ಇಂದು ಚಂದ ಅಲ್ಲವೇ ಜೊತೆಯಲ್ಲಿದ್ರೆ ಲಕ್ಷ್ಮಣ ಕೊಂಡಾಡೋ ಮುದ್ದಾಡೋ ಹಬ್ಬಾನೋ ಕುಡಿಗಿರೋ ನಲಿಗಿರೋ ದಾರಿ ಬಿಡಿ 6 ಅಡಿ ವೈರಮುಡಿ ಬಂದೈತೆ ಇಲ್ಲಿ ಬಂದೈತೆ ನೇರ ನಡಿ ನೇರ ನುಡಿ ರಾಮನಿಗೆ ವಂಶ ಗುಡಿ ಬಂದೈತೆ ಇಲ್ಲಿ ನಿಂದೈತೆ ಇವನ್ ಹೇಳ್ತಿಲಿ ನ್ಯಾಯ ಕಣವ್ವ ಇವ ಊರಿಗೆಲ್ಲ ನಾಯಕ ನವ್ವ ಎಲ್ಲ ನದಿಗಳಿಗೂ ಕಡಲೆ ಒಡೆಯ ಈ ಕಡಲಿಗಂತೂ ಇವನೇ ಒಡೆಯ ಧಾನೆ ರಘುಣ್ಣ ಬರ್ತಿ ಗಾಡಿ ತಪ್ಪಲೆ ಮಾರ್ಯಾರೆ ಗಾಡಿ ತಪ್ಪಲೆ ಅಯ್ಯೋ ಗಾಡಿ ತಪ್ಪಲೆ ರಘುಣ್ಣ ಇಂದ್ರ ನಿನಗೆಂತ ಆಗ್ಲಿಲ್ಲ ಅಲ್ಲ ಏನಿಲ್ಲ ಅದಕ್ಕೆ ಇಂದ್ರ ಎಂತ ಆಗ್ಲಿಲ್ಲ ಅಲ್ಲ ಒಳಗೆ ಹೋಗು ರಘುಣ್ಣ ಗಾಡಿ ತಪ್ಪಲೆ ಎಲ್ಲಿಗೆ ಹೋಗ್ತಾ ಇದ್ದೀರಾ ಮುಲ್ಪನೆ ಮಾರಾಯ ಇಷ್ಟು ದಿನ ಅಲ್ಲಿ ಇಲ್ಲಿ ಹಿಂದೆಂದ ಟಚ್ ಮಾಡುತ್ತಿದ್ದ ಈಗ ಡೈರೆಕ್ಟ್ ನಮ್ಮನ್ನ ಅಟ್ಯಾಕ್ ಮಾಡಿದ್ದಾನೆ ಅವನನ್ನು ಹಾಗೆ ಬಿಡುವುದುಂಟಾ ಬಿಡುವುದಿಲ್ಲ ಬೇಡ ಅಣ್ಣ ಬಿಟ್ಬಿಡಿ ಪ್ಲೀಸ್ ಅವನನ್ನು ಹೀಗೆ ಬಿಟ್ಟರೆ ಕತೆ ಮುಗಿಯಿತು ಇಲ್ಲ ಅಣ್ಣ ದ್ವೇಷ ಮಾಡ್ತಾನೆ ಹೋದ್ರೆ ಅದಕ್ಕೆ ಕೊನೆ ಅನ್ನೋದೇ ಇರೋದಿಲ್ಲ ತಂದೆ ಮಕ್ಕಳು ಮೊಮ್ಮಕ್ಕಳು ವಂಶ ಪಾರಂಪರ್ಯವಾಗಿ ಬೆಳ್ಕೊಂಡೇ ಹೋಗ್ತಾ ಇರುತ್ತೆ ಇಷ್ಟ ದಿನ ಮಾಡಿದ್ದೆ ಸಾಕು ದಯವಿಟ್ಟು ಬಿಟ್ಬಿಡಿ ಅಣ್ಣ ಅವ ಅಟ್ಯಾಕ್ ಮಾಡಿದ್ರೆ ಮನೇಲಿ ಕೂರುದುಂಟಾ
ಅಪ್ಪುಜಿ ಎಂಜಿನ್ ಆಂಡಾಳ ಬಿಡೆ. ಏ ರಘುಣ, ಗಾಡಿ ತಪ್ಪಲೆ. ಬೇಡ. ನಿಂತ್ಕೊಳ್ಳಿ ರಘುಣ. ಈಗೇನು ಅವ್ರನ್ನೆಲ್ಲ ಹೊಡೆದಾಕ್ಬೇಕು ತಾನೆ? ಕೀ ಕೊಡಿ, ನಾನು ಹೋಗ್ತೀನಿ. ಎಷ್ಟು ಜನ ನೋಡ್ಬೇಕು ಹೇಳಿ? 10, 20? ಇಂದ್ರಣ್ಣ, ನೀವು ಸುಮ್ಮನಿರಿ. ನಿಮಗೆ ಯಾಕೆ ಇದೆಲ್ಲ? ಯಾಕೆ ಅಂದ್ರೆ ರಾಯಣ್ಣನ್ ತಮ್ಮ ತಾನೆ. ನಾನು ಹೋಗ್ತೀನಿ, ಬನ್ನಿ ಈ ಕಡೆ. ಇಂದ್ರ, ನಿನಗಿಷ್ಟ ಇಲ್ಲ ಅಂದರೆ ಬೊಡ್ಚಿ ಬಿಡ್ಲೆ. ಯಾಕೆ? ನನ್ಗೇನಾರು ಆಗ್ಬಿಡುತ್ತೆ ಅಂತ ಭಯ ಪಡ್ತಾ ಇದ್ದೀರಾ? ಇದೇ ಭಯ ಅಣ್ಣ 15 ವರ್ಷದಿಂದ ಅತ್ಗೇನು ಪಡ್ತಾ ಇರೋದು. ನನ್ನನ್ನೇನೋ ಆ ಊರು ಈ ಊರು ಫಾರಿನ್ ಅಂತ ಓದೋ ನೆಪದಲ್ಲಿ ದೂರ ಇಟ್ಬಿಟ್ರಿ. ಆದ್ರೆ ಅದಕ್ಕೆ ಒಂದೇ ಒಂದಿನ ನೆಮ್ಮದಿಯಾಗಿ ನಿದ್ದೆ ಮಾಡಿದಾರ? ನೀವು ಮನೆಯಿಂದ ಆಚೆ ಹೋಗಿ ವಾಪಸ್ ಬರೋವರೆಗೂ ಅನ್ನ ನೀರು ಬಿಟ್ಟು ಇರೋ ಬರೋ ದೇವ್ರಿಗೆಲ್ಲ ಅರ್ಕೆ ಹೊತ್ಕೊಂಡು ನಿಮ್ಗೋಸ್ಕರ ಕಾಯ್ತಾ ಇರ್ತಾರೆ. ಅದಕ್ಕೆ ಬೇಕಾಗಿರೋದು ಈ ಬಂಗ್ಲೆ, ನೀವು ತಂದ್ಕೊಡೋ ರೇಷ್ಮೆ ಸೀರೆ ಒಡವೆ ಅಲ್ಲ ಅಣ್ಣ. ರಘೋಣ, ನಿಮಗ್ ವಯಸ್ಸಿಗೆ ಬಂದಿರೋ ಒಬ್ಳು ಮಗಳಿರ್ಬೇಕಲ್ಲ, ಅವಳ ಜೀವನದ ಬಗ್ಗೆ ಏನಾರು ಯೋಚನೆ ಮಾಡಿದಿರಾ? ಅದಕ್ಕೆ ನಾನ್ಯಾಕೆ ಮಂಡೆ ಬಿಸಿ ಮಾಡಿಕೊಳ್ಳಲಿ? ನಮ್ಮ ಧನಿಕರು ರಾಯಣ್ಣ ಒಲ್ಲೇರು, ಅವ್ರು ನೋಡಿಕೊಳ್ತಾರೆ. ಕೇಳಿದ್ರಣ್ಣ, ನೀವಿದ್ದೀರಾ ಅಂತ ಒಂದೇ ಒಂದು ನಂಬಿಕೆ ಮೇಲೆ ಎಲ್ರೂ ಬದುಕ್ತಾ ಇದೀವಿ. ನಿಮಗೆ ಹೇಗೆ ಜನಗಳು ಬೇಕೋ ಹಾಗೆ ನಮಗ್ ನೀವ್ ಬೇಕಣ್ಣ. ಜನಗಳಿಗೆ ಸಹಾಯ ಮಾಡೋದಕ್ಕೆ ಸಾವಿರಾರು ದಾರಿಗಳಿದೆ, ಮಾಡಿ. ನಾವು ಬೇಡ ಅನ್ನಲ್ಲ. ಆದ್ರೆ ಪದೇ ಪದೇ ಈ ಜಗಳ, ಪಂಚಾಯತಿ, ಹೊಡೆದಾಟ ಇದೆಲ್ಲ ಯಾಕಣ ಬೇಕು? ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡೋದಕ್ಕೆ ಪೊಲೀಸರಿದ್ದಾರೆ, ಕೋರ್ಟ್ ಇದೆ. ನ್ಯಾಯನ ಕಾಪಾಡೋದಕ್ಕೆ ನ್ಯಾಯಾಧೀಶರಿದ್ದಾರೆ. ಕಾನೂನ ಕೈಗೆ ತಗೊಳ್ಳೋಂತ ಕೆಲಸ ನಿಮ್ಗೆ ಯಾಕಣ ಬೇಕು? ದಯವಿಟ್ಟು ಇದನ್ನೆಲ್ಲ ಬಿಟ್ಬಿಡಿ ಅಣ್ಣ. ಇಷ್ಟ್ರ ಮೇಲೂ ನಿಮ್ಗೆ ಹೋಗ್ಬೇಕು ಅನ್ನೋ ಆಗಿದ್ರೆ ನಿಮ್ ಇಷ್ಟ ಅಣ್ಣ, ನಿಮ್ಗೆ ಹೇಗ್ ಬೇಕೋ ಹಾಗೆ ಮಾಡಿ. ಆದ್ರೆ ಒಂದು, ನೀವ್ ಹಿಂತಿರುಗಿ ಬರೋ ಅಷ್ಟರಲ್ಲಿ ಈ ಮನೇಲಿ ಯಾರೊಬ್ರು ಜೀವಂತವಾಗಿರಲ್ಲ. ಮಂಗಳ, ಓಯ್ ಮಂಗಳ. ಎಂತ? ಅವ ಮಂಜುನಾಥ ಬಂದ್ರೆ ಅವನ ಹತ್ರ ಬೋಟ್ ವಿಷಯ ಮಾತಾಡ್ಲಿಕ್ಕುಂಟು. ಏನಾಯ್ತು ಅಂತ ಕೇಳಬೇಕು. ಸರಿ. ಹಾಗೆ ರೈ ಬಂದ್ರೆ ಬ್ಯಾಂಕ್ ನಲ್ಲಿ ಕೆಲಸ ಉಂಟು, ನನ್ನ ಜೊತೆ ಬರ್ಲಿಕ್ಕೆ ಕೇಳು. ಆಯ್ತು. ನಾನು ಆಗ್ಲೇ ಬ್ಯಾಂಕ್ ಫೋನ್ ಮಾಡಿದೀನಿ, ನೀವೇನ್ ಅಲ್ಲಿಗೆ ಹೋಗ್ಬೇಕಾಗಿಲ್ಲ, ಅವರೇ ಇಲ್ಲಿಗೆ ಬರ್ತಾರಂತೆ. ಇವತ್ತು ಮುತ್ತಪ್ಪ ಬಂದರೆ ಬೆಂಗಳೂರಿಗೆ ಲೋಡ್ ಕಳಿಸ್ಲಿಕ್ಕುಂಟು, ಅವನನ್ನು ಬೀಚ್ ಹತ್ರ ಬರ್ಲಿಕ್ಕೆ ಫೋನ್ ಮಾಡಿ ಹೇಳು. ನಾನು ಆಗ್ಲೇ ಹೇಳಾಯ್ತು, ಅವ್ರು ಆಲ್ರೆಡಿ ಬೀಚ್ ಹತ್ರ ಕಾಯ್ತಾ ಇದಾರೆ. ಓಯ್, ಎಲ್ಲ ಕೆಲಸ ನೀನೇ ಮಾಡಿದ್ರೆ ನಾನೆಂತ ಮಾಡುವುದು? ಆರಾಮಾಗಿ ಮನೇಲಿ ರೆಸ್ಟ್ ತಗೊಳ್ಳೋಣ. ಓ, ರೆಸ್ಟು? ದಾನೆ, ಆಫೀಸ್ ಇಲ್ಲವಾ? ಇವತ್ತು ಸಂಡೇ ರಜಾ. ಓಹೋ, ನಿಮಗೆ ಸಂಡೇ ಕೂಡ ರಜಾ ಉಂಟಾ? ಹಲೋ, ಹೇಳಿ ಮಂಜುನಾಥ್. ಯಜಮಾನ್ರೆ, ನೀವು ಒಂದು ಬೋಟ್ ನೋಡ್ಲಿಕ್ಕೆ ಹೇಳಿದ್ರಲ್ಲ, ಅದು ನೋಡಿ ಆಯ್ತು. ಬೋಟ್ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಓಕೆ ಮಂಜುನಾಥ್, ಹಾಗಾದ್ರೆ ನಾಳೆ ಬೆಳಗ್ಗೆ 10 ಗಂಟೆಗೆ ಬರ್ತೀನಿ, ಮಾತಾಡಿ ಮುಗಿಸ್ಬಿಡೋಣ. ಆಯ್ತು ಆಯ್ತು. ದಣಿಗಳು ಮನೇಲಿ ಇಲ್ವಾ? ದಣಿಗಳು ಮನೇಲಿ ಇಲ್ವಾ ಅಂತ ಕೇಳಿದೆ. ಅಣ್ಣನಾ? ಅವರು ತುಂಬಾ ಬ್ಯುಸಿ ಆಗಿದ್ದಾರೆ, ಅವ್ರನ್ನ ಡಿಸ್ಟರ್ಬ್ ಮಾಡಬೇಡಿ. ಏನಾರು ಇಂಪಾರ್ಟೆಂಟ್ ಕೆಲಸ ಇದ್ರೆ ನನ್ನ ಮೊಬೈಲ್ಗೆ ಫೋನ್ ಮಾಡಿ. ಆಯ್ತು. ಇವತ್ತು ಮಾತ್ರನಾ? ಇವತ್ತು ಮಾತ್ರನಾ ಅಂತ ಕೇಳಿದೆ. ಇಲ್ಲ, ಇನ್ಮೇಲೆಲ್ಲ ಹೀಗೇನೆ. This is our chemical factory. This has a turnover of around 5,000 crores per year. This is our shipping company, which carries goods from Germany to India. By the way, gentlemen,
This huge building in Malaysia is our trade center. That's it, gentlemen. ಕಿಶೋರ್ ಸರ್, ನಮ್ಮ ಕಂಪನಿಗಳನ್ನೆಲ್ಲ ಅವ್ರು ನೋಡ್ಬೇಕು ಅಂದ್ರೆ ತೋರ್ಸೋದಕ್ಕೆ ಏರ್ಪಾಟ್ ಮಾಡಿ. ಓಕೆ ಸರ್. ಇಟ್ಸ್ ನಾಟ್ ನೆಸೆಸರಿ. ಸರ್, ನೀವು ಎಕ್ಸ್ಪ್ಲೇನ್ ಮಾಡಿ ಸ್ಟೈಲೇ ಇವ್ರಿಗೆಲ್ಲ ತುಂಬಾ ಖುಷಿ ಆಗಿದೆ ಸರ್. ಎಕ್ಸ್ಕ್ಯೂಸ್ ಮೀ, ಟುಮಾರೋ ಮಾರ್ನಿಂಗ್ ವಿಲ್ ಸೈನ್ ದ ಕಾಂಟ್ರಾಕ್ಟ್. ಸರ್, ಅಗ್ರಿಮೆಂಟ್ ಸೈನಿಂಗು ಕಾಂಟ್ರಾಕ್ಟ್ ಎಲ್ಲ ನಾಳೆ ಬೆಳಿಗ್ಗೆನೆ ಮಾಡೋಣ ಅಂತಿದ್ದಾರೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್. ಪ್ಲೆಜರ್ ಸರ್. ಥ್ಯಾಂಕ್ ಯು. ಓಕೆ, see you tomorrow morning. ನಾನು ಇವ್ರನ್ನ ಕಳಿಸ್ಬಿಟ್ಟು ಬರ್ತೀನಿ ಸರ್. ಹಾ, ಸರ್, ನೀವು ಹೇಳಿದಷ್ಟು ಅಮೌಂಟು ಫುಲ್ ರೆಡಿ ಇದೆ. ಎಸ್ ಸರ್. ಹಾ ಸರ್. ಕಿಶೋರ್ 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 ಕಿಶೋರ್, ಯಾಕೆ ಕಿಶೋರ್? ನಾಳೆ ಬಂದು ಕಾಂಟ್ರಾಕ್ಟ್ ಸೈನ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಯಾಕೆ ಸರ್ ಟೆನ್ಷನ್? ನಾಳೆ ತಾನೇ. 4,000 ಕೋಟಿ ರೂಪಾಯಿ ಕಾಂಟ್ರಾಕ್ಟ್. ಅದು ಸೈನ್ ಆದ್ರೆ 500 ಕೋಟಿ ನೆಟ್ ಪ್ರಾಫಿಟ್ ಸಿಗುತ್ತೆ. ನಾಳೆ ಬೆಳಿಗ್ಗೆನೆ ಮುಗಿಸ್ಬಿಡೋಣ ಅಂತ ಹೇಳಿದ್ರಲ್ಲ ಸರ್. ಸುಮ್ಮನೆ ದಡ್ಡನ್ ತರ ಮಾತಾಡ್ಬೇಡ. ನಮ್ಮ ಆಪೋಸಿಟ್ ಪಾರ್ಟಿ ಅವರು ಓವರ್ ನೈಟ್ ಏನಾದ್ರೂ ಟ್ಯಾಕಲ್ ಮಾಡಿ ಕೆಲಸನ ಮುಗಿಸ್ಬಿಟ್ರೆ 500 ಕೋಟಿ ಬಿಟ್ಟು ಹೋಗುತ್ತೆ. ಸರ್, ನಾವು ಅವ್ರನ್ನ ನೋಡ್ಕೊಳ್ಳೋ ರೀತಿ ನೋಡ್ಕೊಂಡ್ರೆ ಬೇರೆಯವ್ರು ಟ್ಯಾಕಲ್ ಮಾಡೋ ಚಾನ್ಸ್ ಇರಲ್ಲ ಸರ್. ಇನ್ಸ್ಪೆಕ್ಟರ್, ನಮ್ಮ ಹೋಟ್ಲಿಗೆ ಬಂದು ನಮ್ಮ ಹುಡುಗಿಯರನ್ನ ಅರೆಸ್ಟ್ ಮಾಡೋಷ್ಟು ಧೈರ್ಯ ಬಂತ ನಿಮ್ಗೆ? ಸಾರಿ ಸರ್, ನನ್ನ ಡ್ಯೂಟಿ ನಾನು ಮಾಡಿದ್ದೀನಿ. ನೀವೇನೇ ಹೇಳೋದಿದ್ರು ಪೊಲೀಸ್ ಸ್ಟೇಷನ್ ಬಂದು ಹೇಳಿ. ಹಲೋ ಹಲೋ ಡ್ಯಾಡಿ. ಏನೋ? ನಮ್ಮ ಹೋಟೆಲ್ಗೆ ಪೊಲೀಸ್ನವ್ರು ರೈಡ್ ಮಾಡಿ ನಮ್ಮ ಬಾಂಬೆ ಹುಡುಗಿಯರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ. ಯಾವನೋ ಅವನು ಇನ್ಸ್ಪೆಕ್ಟ್ರು? ಏನ್ ರಮೇಶ್? ಫೋನ್ ಕೊಡು ಅವನಿಗೆ. ಓಕೆ ಡ್ಯಾಡಿ. ಹಲೋ. ರಮೇಶ್, ನಿನ್ ಕೈಲಿ 500 ಕೋಟಿ ಕೊಡಕ್ಕಾಗತ್ತೇನಯ್ಯ? ಆದ್ರೆ ಆ ಹುಡುಗಿರ್ ಕೈಲಿ ಕೊಡಕ್ ಸಾಧ್ಯ. ನಿನಗಿದೆಲ್ಲ ಅರ್ಥ ಆಗಲ್ಲ. ಸುಮ್ನೆ ಬಿಟ್ಟು ಹೋಗು. ಸರ್, ನಾನು ಯಾಕೆ ಅರೆಸ್ಟ್ ಮಾಡಿದೆ ಅಂದ್ರೆ... ಡೋಂಟ್ ಎಕ್ಸ್ಪ್ಲೈನ್. ನನಗೆ ಕಾರಣ ಬೇಕಾಗಿಲ್ಲ. ನಿನಗೆ ಹಣ ಬೇಕಾದ್ರೆ ಎಷ್ಟು ಬೇಕೋ ಇಸ್ಕೊಂಡು ಹೋಗು. ಆ ಹುಡುಗಿನ ಬಿಟ್ಬಿಡು. ಸರ್, ಸಾರಿ ಸರ್, ಮೇಲಿಂದ ತುಂಬಾ ಪ್ರೆಷರು. ಹೊಸ ಕಮಿಷನರ್ ಬೇರೆ, ನಾನು ಏನು ಮಾಡಕ್ಕಾಗಲ್ಲ. ಸರ್, FIR ಫೈಲ್ ಮಾಡ್ಲೇಬೇಕು ಸರ್. ಇಲ್ದೆ ಹೋದ್ರೆ ಡಿಪಾರ್ಟ್ಮೆಂಟ್ ಇಂದ ನಂಗೆ ಪ್ರಾಬ್ಲಮ್ ಆಗುತ್ತೆ. ಅಂದ್ರೆ ನಿನಗೆ FIR ಫೈಲ್ ಮಾಡೋದಕ್ಕೆ 5 ಹುಡುಗಿರ್ ಬೇಕು ಅಷ್ಟೇ ತಾನೆ? ಸರಿ, ನೀನ್ ಸ್ಟೇಷನ್ಗೆ ಹೋಗು. ನೀನ್ ಸ್ಟೇಷನ್ಗೆ ಹೋಗೋದಕ್ಕೆ ಮುಂಚೆ 5 ಹುಡುಗಿರ್ ಅಲ್ಲಿರ್ತಾರೆ. ರೈಟ್? ಹೋಗಯ್ಯ. ಸರ್, ಇದು ಸಾಧ್ಯನಾ? ಈ ದಯಾನಂದ್ಗೆ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ. ಕ್ಯಾಟ್ರಾಮ. ಸರ್, ಆಯ್ತು ಸರ್. ಓಕೆ ಸರ್, ಓಕೆ. ಹಲೋ ಸರ್, ಯಾರು ಫೋನ್ ಎತ್ತ ಇಲ್ಲ ಸರ್. ಹೊಸ್ತಾ ಬಂದಿರೋ ಕಮಿಷನರ್ ಭಯಕ್ಕೆ ಎಲ್ಲ ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ. ಈಗ ಏನ್ ಮಾಡೋದು ಸರ್? ಸೇಟು ಎಲ್ಲಿ ತೊಲಗ್ದ? ಫ್ಯಾಕ್ಟ್ರಿಲಿದ್ದಾರೆ. ಫ್ಯಾಕ್ಟ್ರಿ ಇಲ್ಲ? ಹಲೋ ದಯಾನಂದ್ ಜಿ, ಫಾರಿನ್ ಅಗ್ರಿಮೆಂಟ್ ಸೈನ್ ಆಯ್ತಾ? ಇಲ್ಲಯ್ಯ, ಅದ್ರಲ್ಲೊಂದು ಸ್ಮಾಲ್ ಪ್ರಾಬ್ಲಮ್. ಏನ್ ದಯಾನಂದ್ ಜಿ, ಎಕ್ಸ್ಟ್ರಾ ಕಮಿಷನ್ ಏನಾದ್ರು ಕೇಳ್ತಾ ಇದಾರಾ? ಕಮಿಷನ್ ಪ್ರಾಬ್ಲಮ್ ಅಲ್ಲಯ್ಯ, ಕಮಿಷನರ್ ಪ್ರಾಬ್ಲಮ್. ನೀನ್ ಕಳಿಸಿದ ಬಾಂಬೆ ಹುಡುಗಿನ ಪೊಲೀಸ್ ಅರೆಸ್ಟ್ ಮಾಡ್ಬಿಟ್ಟಿದ್ದಾರೆ. ಹೌದಾ? ಸೆಟು ಒಂದ್ ಕೆಲಸ ಮಾಡು. ನಿನ್ ಫ್ಯಾಕ್ಟ್ರಿ ಕೆಲಸ ಮಾಡೋ 5 ಜನ ಹುಡುಗಿನ ಕಳ್ಸು. ಆ ಬಾಂಬೆ ಹುಡುಗಿರ ಬದಲಾಗಿ
ಈ ಹುಡುಗಿರ್ನ ಸ್ಟೇಷನ್ ಕಳ್ಸೋಣ. ದಯಾನಂದ್ ಜಿ, ಪ್ರಾಬ್ಲಮ್ ಏನಾಗಲ್ಲಯ್ಯ. ಸುಮ್ನೆ FIR ಫೈಲ್ ಮಾಡೋದಕ್ಕೆ ಅಷ್ಟೇ. ನಾಳೆ ಕೋರ್ಟ್ ಅಲ್ಲಿ ಫೈನ್ ಕಟ್ಟಿ ರಿಲೀಸ್ ಮಾಡಿಸ್ಕೊಂಡ್ರೆ ಆಯ್ತು. ಓಕೆನಾ? ಏನಯ್ಯ ಯೋಚನೆ ಮಾಡ್ತಿದೀಯಾ? ಡೋಂಟ್ ವರಿ ದಯಾನಂದ್ ಜಿ, ಎಲ್ಲ ಅರೇಂಜ್ ಮಾಡ್ತೀನಿ. ಗುಡ್ 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 ಗುಡ್. ನಮ್ ಕ್ಯಾಚ್ ಬರ್ತಾನೆ, ಕ್ಯಾಚ್ ಮಾಡಿ ಕಳ್ಸು. गुड इवनिंग सर। हाँ, आओ। देखिए, सर ने नया फैक्ट्री ओपन किया है, आप उनके साथ जाइए और वहाँ से अरेंजमेंट्स वगैरह सब देखने के बाद वहाँ से आप घर चले जाइए. ನೀವು ಏನಕ್ಕೆ ಯೋಚನೆ ಮಾಡ್ತಿದ್ದೀರಾ? ನೀವು ಮನೆಗೆ ಹೋಗೋದೇನಾದ್ರೂ ಲೇಟ್ ಆದ್ರೆ ಸರ್ ನಿಮ್ ಮನೆಗೆ ಡ್ರಾಪ್ ಮಾಡ್ತಾರೆ. ಸರಿ ಸರಿ ಸರ್. ಥ್ಯಾಂಕ್ ಯು ಸೇಟ. ಇಟ್ಸ್ ಓಕೆ. ಬನ್ನಿ ಕೂತ್ಕೊಳ್ಳಿ. ಡ್ರೈವರ್, ಅಣ್ಣ, ದೊಡ್ಡ ದನಿಗಳು ಒಂದು ದಿನ ಸ್ಟೇಷನ್ ಮೆಟ್ಲು ಹತ್ತಿದವರಲ್ಲ. ಪೊಲೀಸ್ ಸ್ಟೇಷನ್ ಇರೋದೇನಿಕೆ? ಬಾ ನನ್ ಜೊತೆ. ಈ ಏರಿಯಾಗ ಹೊಸದಾಗಿ ಬಂದಿರೋ ಸರ್ಕಲ್ ಇನ್ಸ್ಪೆಕ್ಟರ್ ರಮೇಶ್ ನಾಯಕ್. ನಮಸ್ಕಾರ ಸರ್. ಏನೋ ನೋಡ್ತೀಯಾ? ಗುರಾಯಿಸ್ತೀಯಾ ದಾದಾನ ನೀನು? ನಮಸ್ಕಾರ ಸರ್. ಸರ್, ಏನ್ ನಿಂದು? ನಮ್ಮ ಏರಿಯಾ ಹೆಣ್ಮಕ್ಳು ಎಕ್ಸ್ಪೋರ್ಟ್ ವಾಚ್ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾ ಇದ್ರು. 8 ಗಂಟೆಗೆಲ್ಲ ಮನೆಗೆ ಬಂದ್ಬಿಡ್ತಾ ಇದ್ರು. ಇವತ್ತು ಇಷ್ಟೊತ್ತಾದ್ರೂ ಬಂದಿಲ್ಲ. ಫ್ಯಾಕ್ಟ್ರಿಗೆ ಫೋನ್ ಮಾಡಿ ಕೇಳಿದ್ರೆ ಅವ್ರು ಅವಾಗ್ಲೇ ಹೊರಟೋದ್ರು ಅಂತ ಹೇಳಿದ್ರು. ಅದಕ್ಕೆ ನಿಮ್ಮ ಹತ್ರ ಕಂಪ್ಲೇಂಟ್ ಕೊಡಕ್ಕೆ. ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು, ತಕ್ಷಣ ಆಕ್ಷನ್ ತಗೊಳ್ಳಿ ಸರ್. ಸರಿ, ಒಂದ್ ಕಂಪ್ಲೇಂಟ್ ಬರ್ಕೊಡು, ಬೆಳಗ್ಗೆ ನೋಡ್ತೀನಿ. ರೈಟ್ರೇ ಸರ್, ಇವನ ಹತ್ರ ಒಂದ್ ಕಂಪ್ಲೇಂಟ್ ಬರ್ಸ್ಕೊಳ್ರಿ. ಸರಿ ಸರ್. ಬನ್ರಿ ಇಲ್ಲಿ ತಗೊಳ್ಳಿ. ತಗೊಳ್ಳಿ ಸರ್. ಸ್ವಲ್ಪ ಬೇಗ ಆಕ್ಷನ್. ಕಂಪ್ಲೇಂಟ್ ಕೊಟ್ಟಾಯ್ತಲ್ಲ, ಆಕ್ಷನ್ ರಿಯಾಕ್ಷನ್ ನೀನ್ ನನ್ಗೆ ಹೇಳ್ಬೇಡ. ಜಾಗ ಖಾಲಿ ಮಾಡು. ಪ್ರಮಿಳಾ, ನೀವೆಲ್ಲ ಹಾಕಿಲ್ಲಿದ್ರಮ್ಮ? ಸುಮ್ಮನೆ ತನ್ನ ಮುಂದಿನ ಹಾಕ್ಬಿಟ್ಟಿದ್ದಾರೆ. ದಯವಿಟ್ಟು ಇಲ್ಲಿಂದ ಕರ್ಕೊಂಡೋಗಿ ಅಣ್ಣ. ಇನ್ಸ್ಪೆಕ್ಟರ್ ಸರ್, ಇವ್ರೇನ್ ತಪ್ಪು ಮಾಡಿದ್ರು ಅಂತ ಇವ್ರನ್ನೆಲ್ಲ ಸೆಲ್ಲಲ್ಲಿ ಇಟ್ಟಿದ್ರ? ರೋಡಲ್ಲಿ ನಿಂತ್ಕೊಂಡು ವ್ಯಭಿಚಾರಕ್ಕೆ ಪ್ರಪೋಸ್ ಮಾಡ್ತಿದ್ರು. ಅಯ್ಯೋ ದೇವ್ರಣ್ಣ, ನಮ್ಗೇನು ಗೊತ್ತಿಲ್ಲ ಅಣ್ಣ. ಇವ್ರು ನಮ್ಮ ಸುಳ್ಳು ಸುಳ್ಳು ಹೇಳ್ತಿದ್ದಾರೆ. ಇಲ್ಲ ಸರ್, ಇವರೆಲ್ಲ ತುಂಬಾ ಒಳ್ಳೆ ಹುಡುಗಿರು ಸರ್. ಅಂತ ಕೆಟ್ಟ ಕೆಲಸ ಮಾಡೋರಲ್ಲ. ದಯವಿಟ್ಟು ಬಿಟ್ಬಿಡಿ ಸರ್. ನೀನ್ ಹೇಳ್ದಾಗ ನಾನು ಕೇಳೋಕೆ ನಾನೇ ನಿನ್ ಮನೆ ಕೆಲ್ಸವನಲ್ಲ, ಪೊಲೀಸ್ ಕಣ. ರೈಟ್ ಹೇಳು. ಇಲ್ಲ ಸರ್, ದಯವಿಟ್ಟು ಅವ್ರನ್ನ ಬಿಟ್ಬಿಡಿ. ಇಲ್ಲಾಂದ್ರೆ ಚೆನ್ನಾಗಿರಲ್ಲ. ಏನ್ ಹೆದರ್ಸ್ತೀಯಾ? ಹೆದರ್ಸ್ತೀಯಾ? ಇಷ್ಟಕ್ಕೂ ನಿನಗೂ ಅವ್ರಿಗೆ ಏನೋ ಸಂಬಂಧ? ನಾನು ಅವ್ರಿಗೆ ಅಣ್ಣ ಸರ್. ಅಣ್ಣನ ಅಥವಾ ಮಾಮನ? ದಾದಾಗಿರಿ ಮಾಡ್ತೀಯಾ? ಬಿಡಲ್ಲ ಕಣ. ಏನೋ ಮಾಡ್ತೀಯಾ? ಕಮಿಷನರ್ ಕಂಪ್ಲೇಂಟ್ ಮಾಡ್ತೀನಿ. ಕಮಿಷನರ್ ಕಂಪ್ಲೇಂಟ್ ಮಾಡ್ತೀಯಾ? ಮಾಡೋಗೋ. ಅದ್ ಹೆಂಗ್ ಬಿಡಿಸ್ಕೊಂತೀಯ? ನಾನ್ ನೋಡ್ತೀನಿ, ಮಾಡೋಗೋ. ಏನ್ ಸರ್? ಏನೋ ಹಾಗೆ ನೋಡ್ತೀಯಾ? ಏನ್ ಸರ್ ಹಿಂಗೆಲ್ಲ ಮಾತಾಡ್ತೀವಿ? ಸುಮ್ನೆ ಹೋದ್ರೆ ಸರಿ, ಇಲ್ಲಾಂದ್ರೆ ಒದ್ದು ಒಳಗಾಕ್ಬಿಡ್ತೀನಿ. ಸರ್, ನನ್ ಮಾತು ಕೇಳಿ ಸರ್. ನಿನ್ನ ಮಾತು ನಾನ್ ಕೇಳ. ಯಾರ ಮೇಲೆ ಕೈ ಮಾಡಿದ್ದು ಗೊತ್ತುಂಟ? ನಿಕ್ಕ ತರ್ತಂಡ ಪೀಸ್ ಪೀಸ್. ಸರ್, ಬೇಡ ಸರ್, ಅವನ್ನ ಬಿಟ್ಬಿಡಿ. ಅವನಿಗೆ ನೀವ್ ಯಾರು ಗೊತ್ತಿಲ್ಲ ಸರ್. ನಾನ್ ಯಾರಂತ ಗೊತ್ತಿಲ್ಲದಿದ್ರೆ ಅಡ್ಡಿ ಇಲ್ಲ, ಆದರೆ ನ್ಯಾಯನಾರು ಗೊತ್ತಿರಬೇಕಲ್ಲವಾ? ಸಾರಿ ಸರ್, ತಪ್ಪಾಗಿ ಹೋಯ್ತು. ನಾನು ಅವ್ನಿಗೆ ಹೇಳ್ತೀನಿ, ನೀವು ಅವ್ರನ್ನ ಕರ್ಕೊಂಡೋಗಿ. ರಿಲೀಸ್ ಮಾಡೋ ಅವ್ರನ್ನ.
ಬುದ್ಧಿ ಇಲ್ವೇನ್ರಿ ನಿಮ್ಗೆ? ತಪ್ಪು ಮಾಡಿದವ್ರನ್ನ ಬಿಟ್ಬಿಟ್ಟು ಆ ಹುಡುಗಿರ್ ತಂದಿಟ್ಟಿದ್ದೀರಲ್ಲ. ಏಂಜಲ್ ಕಾಸ್ಗೋಸ್ಕರ ಡಿಪಾರ್ಟ್ಮೆಂಟ್ ಮರ್ಯಾದೆನೆ ತೆಗಿತೀರಲ್ಲ. ಸಾರಿ ಸರ್. ಹೋಯ್ತು ಕಣೆ, ನಮ್ಮ ಮಾನ ಮರ್ಯಾದೆಲ್ಲ ಬೀದಿ ಪಾಲಾಗೋಯ್ತು. ಏನ್ ಹೇಳ್ತಿದ್ಯೆ? ಇಲ್ಲಿ ನೋಡ್ರೆ. ಅಯ್ಯೋ, ಇದನ್ನ ನೋಡಿದ್ರೆ ಅಪ್ಪ ಅಮ್ಮ ನೇಣ್ ಹಾಕೊಂಡು ಸತ್ತು ಹೋಗ್ಬಿಡ್ತಾರೆ ಕಣ್ರೆ. ಹೊರಗಡೆ ಹೇಗ್ರಿ ತಿರ್ಗಾಡೋದು? ಇದೆಲ್ಲ ಅಕ್ಕಪಕ್ಕದವ್ರಿಗೆ ಗೊತ್ತಾದ್ರೆ ಹೇಗ್ರೆ ಮುಖ ತೋರ್ಸೋದು? ನಾವೇನ್ ತಪ್ಪು ಮಾಡಿದ್ವಿ ಅಂತ ನಮ್ಗಿಂತ ಶಿಕ್ಷೆ. ರಾತ್ರಿ ಪೊಲೀಸ್ ಸ್ಟೇಷನ್ ಬರ್ತದ ನಮ್ ಪೌಂಜೋಕ್ಲು ಪೂರ್ತಿ ಬೆಂಕಿ ಹಚ್ಕೊಂಡ್ರು ದನಕ್ಲೆ. ಎಲ್ಲ ಒಟ್ಟಿಗೆ ಸುಟ್ಟು ಅದ್ರ ದಾಂಡೆ ಸುಟ್ಟು ಅದ್ರ ದಾಂಡೆ. ನೋಡಿ ನನ್ನ ಮಗಳ ಸ್ಥಿತಿ ನೋಡಿ ದನಿಕ್ಲೆ. ನೋಡಿ ನೋಡಿ ಇಲ್ಲಿ ನನ್ನ ಮಗಳು ಸುಟ್ಟು ಹೇಗೆ ಕರಕಳಾಗಿ ಬಿದ್ದಿದ್ದಾಳೆ. ರಘು, ನಿನ್ನ ಮಗಳಿಗೆ ಒಂದು ಗಂಡು ನೋಡು, ಮದುವೆ ಮಾಡುವ ಅಂತ ಹೇಳಿದ್ದೀರಿ. ಈಗ ನಾನು ಯಾರಿಗೆ ಮದುವೆ ಮಾಡುವುದು? ನಂದಿನಿ, ಇದ್ರಲ್ಲಿ ನಮ್ದೇನು ತಪ್ಪಿಲ್ಲ ದಣಿಕ್ಲೆ. ಬೇರೆ ಫ್ಯಾಕ್ಟ್ರಿದಲ್ಲಿ ಕೆಲಸ ಇದೆ, ಸ್ವಲ್ಪ ಹೋಗ್ ಬನ್ನಿ ಅಂತ ನಮ್ಮ ಓನರೇ ನಮ್ಮನ್ನ ಕಳಿಸ್ಕೊಟ್ರು. ಆಮೇಲೆ ನೋಡಿದ್ರೆ ಪೊಲೀಸ್ನವರು ನಮ್ಮನ್ನ ಇಷ್ಟಕ್ಕೆಲ್ಲ ದಯಾನಂದ್ ಕಡೆಯವರು ಮತ್ತೆ ಪೊಲೀಸ್ನವರೇ ಕಾರಣ ದಣಿಕ್ಲೆ. ಆರೋಪಿ ದಯಾನಂದ್ ತನ್ನ ವ್ಯಾಪಾರದ ಅಭಿವೃದ್ಧಿಗಾಗಿ ಮತ್ತು ಸ್ವಾರ್ಥ ಸಾಧನೆಗಾಗಿ ಅನೈತಿಕ ಮಾರ್ಗವನ್ನು ಅನುಸರಿಸಿ ಪ್ರಮೀಳಾ, ಕಾವೇರಿ, ನಂದಿನಿ, ಜಮೀಲಾ ಮತ್ತು ಮಾರ್ಗರೇಟ್ ಎಂಬ 5 ಅಮಾಯಕ ಹೆಣ್ಣುಮಕ್ಕಳ ಮೇಲೆ ವೇಶ್ಯಾವಾಟಿಕೆಯ ಆರೋಪ ಹೊರಿಸಿ ಅವರನ್ನು ಪೊಲೀಸರು ಅಕ್ರಮವಾಗಿ ಬಂಧಿಸುವಂತೆ ಮಾಡಿ ಅದರಿಂದ ಮನನೊಂದ ಯುವತಿಯರು ಆತ್ಮಹತ್ಯೆ ಮಾಡಿಕೊಳ್ಳಲು ಪರೋಕ್ಷವಾಗಿ ಕಾರಣನಾಗಿರುವುದು ಸಾಕ್ಷ್ಯಾಧಾರಗಳಿಂದ ರುಜುವಾತಾಗಿರುವುದರಿಂದ ಐಪಿಸಿ ಸೆಕ್ಷನ್ 304 ಪ್ರಕಾರ ಆರೋಪಿಯನ್ನು ಅಪರಾಧಿ ಎಂದು ತೀರ್ಮಾನಿಸಿ ಘನ ನ್ಯಾಯಾಲಯವು 10 ವರ್ಷಗಳ ಕಠಿಣ ಶಿಕ್ಷೆಯನ್ನು ವಿಧಿಸಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟು ತಲೆತಪ್ಪಿಸಿಕೊಂಡಿರುವ ಆರೋಪಿಗಳಾದ ರತನ್ ಸೇಠ್, ಹರೀಶ್ ಮತ್ತು ಕ್ಯಾಟರಾಮ ಎಂಬ ಆರೋಪಿಗಳನ್ನು ಶೀಘ್ರವಾಗಿ ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕೆಂದು ಪೊಲೀಸರಿಗೆ ನ್ಯಾಯಾಲಯವು ಆದೇಶಿಸುತ್ತದೆ. ಏನು? ದಯಾನಂದ್ ಕಡೆಯವರಿಗೆ ಕಾಕಿ ಡ್ರೆಸ್ನವರು, ಕರಿ ಕೋಟ್ನವರು ಅಂದ್ರೆ ಒಂದ್ ಚೂರು ಭಯ ಇಲ್ಲ. ಅದೇ ರಾಯಣ್ಣನ ಕಡೆಯವರಂದ್ರೆ ಭಯ ಇದೆ. ಯಾವುದಕ್ಕೂ ನೀವು ಅವ್ರನ್ನ ನೋಡೋದು ಒಳ್ಳೇದು. ಒಬ್ಬ ರೌಡಿಗೆ ಹೆದರ್ಕೊಂಡು ಇನ್ನೊಬ್ಬ ರೌಡಿ ಹತ್ರ ರಕ್ಷಣೆ ಕೇಳುವಂತೀರಾ? ಇಲ್ಲ ಸರ್, ದಯವಿಟ್ಟು ನಮ್ಮ ಮಾತು ಕೇಳಿ. ನಮಗ್ ಮುಂಚೆನೆ ರಾಯಣ್ಣನ ಕಡೆಯವ್ರು ಬಂದಿರ್ತಾರೆ. ಅದೆಲ್ಲ ಏನು ಬೇಡಿ, ಇಬ್ರು ಕಾನ್ಸ್ಟೇಬಲ್ ಮನೆ ಹತ್ರ ಡ್ಯೂಟಿಗೆ ಹಾಕಿ. ಆಯ್ತು ಸರ್.
ಸರ್ ಎಕ್ಸ್ಕ್ಯೂಸ್ ಮೈ. ಯಾರು ಕಾಣಿಸ್ತಾ ಇಲ್ಲ, ಎಲ್ಲ ಎಸ್ಕೇಪ್ ಆಗ್ಬಿಡವ್ರೆ. ಬಂದ್ರು. ನಾನೇನು ಹೇಳ್ಬೇಕು ಅಂತಿದ್ನೋ ಅದನ್ನ ರಘುವಣ್ಣನೇ ಹೇಳ್ಬಿಟ್ಟಿದ್ದಾರೆ. ಇನ್ನಿಬ್ಬರು ಬಾಕಿ ಇದ್ದಾರೆ. ಸತ್ಯ ನ್ಯಾಯ ಎರಡು ನೆಮ್ಮದಿಯಾಗಿರ್ಬೇಕು ಅಂತಂದ್ರೆ ಆ ತಂದೆ ಮಗ ಇಬ್ರು ಸಾಯಲೇಬೇಕು. ಸಿಬಿಐ ಆಫೀಸರ್ ಅಮರ್ ನಾರಾಯಣ್ ಬಾಂಬೆಯಿಂದ ಬಂದಿದ್ದೇನೆ. ನಮಸ್ಕಾರ. ಕೂತ್ಕೊಳ್ಳಿ ಸರ್. ಥ್ಯಾಂಕ್ ಯು. ಶಾಸ್ತ್ರಿಗಳೇ, ನಿಮ್ಮ ಕಡೆಯಿಂದನೇ ಇಂದ್ರ ದೇವಸ್ಥಾನದಲ್ಲಿ ಕೆಲಸಕ್ಕೆ ಸೇರಿರೋದು. ಅವನ ಬಗ್ಗೆ ನಿಮ್ಗೆಲ್ಲ ಗೊತ್ತು. ಹೇಳಿ. ಈ ಇನ್ಸ್ಪೆಕ್ಟರ್ ನನ್ನನ್ನು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿ ವಿಚಾರಿಸಿದಾಗ ಸತ್ಯವಾಗೂ ಹೇಳ್ತಾ ಇದ್ದೀನಿ, ನನಗೇನೂ ಗೊತ್ತಿರಲಿಲ್ಲ. ಆದರೆ ಈಗ ಎಲ್ಲ ಗೊತ್ತು. ಕಮಾನ್ ಟೆಲ್ ಮೀ, ಯಾರವನು? ಈಗ ಎಲ್ಲಿದ್ದಾನೆ? ಹೇಳೋಲ್ಲ. ಏಯ್, ವಯಸ್ಸಲ್ಲಿ ದೊಡ್ಡವರು ಅಂತ ಮರ್ಯಾದೆ ಕೊಡ್ತಾ ಇದ್ದೀನಿ ನೋಡಿ. ಕೊಲೆ ಮಾಡೋದು ಎಷ್ಟು ಅಪರಾಧನೋ ಮುಚ್ಚಿಡೋದು ಅಷ್ಟೇ ಅಪರಾಧ.
ಅವನಿಗಾಗಲೇ 2 ಕೊಲೆ ಮಾಡಿದಾನೆ. ಇನ್ನು ಎಷ್ಟು ಕೊಲೆ ಮಾಡ್ತಾನೋ ಗೊತ್ತಿಲ್ಲ. ಮಾಡ್ಲಿ. ರೌಡಿಗಳನ್ನ, ಕ್ರಿಮಿನಲ್ಸ್ನ ಪೊಲೀಸ್ನವರು ಶೂಟೌಟ್ ಮಾಡಿ ಬಿಸಾಕಿದ್ರೆ ಅವರನ್ನ ಸನ್ಮಾನಿಸ್ತೀರಾ, ಪ್ರಮೋಷನ್ ಕೊಡ್ತೀರಾ? ಅದೇ ಕ್ರಿಮಿನಲ್ಸ್ನ ಒಬ್ಬ ಸಾಮಾನ್ಯ ವ್ಯಕ್ತಿ ಹೊಡೆದು ಬಿಸಾಕಿದ್ರೆ ಅವನನ್ನ ಗಲ್ಲಿಗೇರ್ಸೋದಿಕ್ಕೆ ಹಗಲು ರಾತ್ರಿ ಹುಡುಕ್ತೀರಾ? ಇದು ಯಾವ ನ್ಯಾಯ ಸ್ವಾಮಿ? ಇಲ್ಲಿ ಬಂದಿರೋದು ನಿಮ್ ಹರಕತೆ ಕೇಳಕ್ಕಲ್ಲ. ಅವನೆಲ್ಲಿ ನಾನು ಹೇಳ್ತೀಯ ಇಲ್ವೋ? ಹೇಳೋಲ್ಲ. ನೀನ್ ಹೇಳಿದ್ರು ಹೇಳ್ದೆ ಇದ್ರು ನಾನು ಅವನು ಹಿಡಿದೇ ಬಿಡೋಲ್ಲ. ಜೀವಂತವಾಗಾದ್ರೂ ಸರಿ, ಎನ್ಕೌಂಟರ್ ಮಾಡಿ ಆದ್ರೂ ಸರಿ. ಆಫೀಸರ್ ಸರ್, ಲೆಟ್ಸ್ ಗೋ. ಸುಮ್ಮನೆ ನಿಂದೇನು ನನ್ ಟೆನ್ಷನ್. ನನಗೆ ಇಂದ್ರನ ಅರೆಸ್ಟ್ ಮಾಡಕ್ಕೆ ಪೊಲೀಸ್ನವರು ಹುಡ್ಕೊಂಡ್ ಬಂದಿದ್ರು. ಅವ್ರಿಗೀಗ ಈ ವಿಷಯನೆಲ್ಲ ತಿಳಿಸ್ಬೇಕು. ಈಗ ಅವ್ರು ಎಲ್ಲಿದಾರೋ ಏನು ಯಾರಿಗೊತ್ತು. ಹಲೋ ಹಲೋ, ನಾನು ಜಾನಕಿ. ಏನ್ ವಿಷಯ? ನಿಮ್ಮನ್ನ ಹುಡ್ಕೊಂಡು ಪೊಲೀಸ್ನವರು ನಮ್ಮ ಮನೆವರೆಗೂ ಬಂದಿದ್ರು. ಅದಕ್ಕೇನೀಗ? ಏನಿಲ್ಲ, ಅಪ್ಪನ್ ತುಂಬಾ ವಿಚಾರಣೆ ಮಾಡಿದ್ರು. ಆದ್ರೆ ಅಪ್ಪ ಏನೂ ಹೇಳಲಿಲ್ಲ. ಅದಕ್ಕವರು ನಿಮ್ಮನ್ನ ಹಿಡಿತೀನಿ ಅಂತ ಹೇಳಿ ಹೋದ್ರು. ಅವರು ಅಮರ್ ನಾರಾಯಣ್, CBCID, ಮುಂಬೈ. ನೀನೇನ್ ಎದುರ್ಕೋಬೇಡ, ಅದ್ ಸುಲಭವಾಗಿ ಅವ್ರನ್ನ ಹಿಡಿಯಕ್ಕಾಗಲ್ಲ. ನೀವು ಸಿಗ್ಲಿಲ್ಲ ಅಂದ್ರೆ ನಿಮ್ಮನ್ನ ಎನ್ಕೌಂಟರ್ ಮಾಡ್ಬಿಡ್ತೀನಿ ಅಂದ್ರು. ನನ್ಗೇನು ಆಗಲ್ಲ. ನೀನ್ ಯಾಕೆ ಎದುರ್ತಾ ಇದೀಯಾ? ನನಗ್ ಭಯ ಆಗ್ತಾ ಇದೆ. ನಿಮ್ಗೇನು ಆಗ್ಬಾರ್ದು. ನೀವ್ ನನಗ್ ಬೇಕು. ಎಷ್ಟು ದಿನ ಆದ್ರೂ ಸರಿ, ನಾನ್ ನಿಮ್ಗೋಸ್ಕರ ಕಾಯ್ತೀನಿ ಇಂದ್ರ. ಐ ಲವ್ ಯು ಇಂದ್ರ. ಐ ಲವ್ ಯು. ಹಲೋ, ಇಂದ್ರ ಇದ್ದಾರಾ? ನೀವ್ಯಾರು ಸರ್? ನನ್ನ ಫ್ರೆಂಡ್ ಚಕ್ರಧರ್ ಅಂತ, ಸ್ವಲ್ಪ ಅರ್ಜೆಂಟ್ ಆಗಿ ಮಾತಾಡ್ಬೇಕಾಗಿತ್ತು ಸರ್. ಅವ್ರು ಇಲ್ವಲ್ಲ, ಸ್ವರ್ಗದಲ್ಲಿದ್ದಾರೆ. ಸರ್ ತಮಾಷೆ ಮಾಡ್ಬೇಡಿ ಸರ್, ದಯವಿಟ್ಟು ಫೋನ್ ಕೊಡಿ ಸರ್. ನೀವು ಲ್ಯಾಂಡ್ ಲೈನ್ ಇಂದ ಮಾತಾಡ್ತಿದ್ರೋ ಮೊಬೈಲ್ ಇಂದ ಮಾತಾಡ್ತಿದ್ದೀರೋ? ಲ್ಯಾಂಡ್ ಲೈನ್ ಇಂದ ಮಾತಾಡ್ತಿದ್ದೀನಿ ಸರ್. ಅದೇ ಲ್ಯಾಂಡ್ ಲೈನ್ ವೈರಿನ ನಿಮ್ ಕತ್ತಿಗೆ ಬಿಕ್ಕೊಳ್ಳಿ, ಡೈರೆಕ್ಟ್ ಆಗಿ ಸ್ವರ್ಗಕ್ಕೆ ಹೋಗ್ತೀರಾ. ಇಡೇ ಫೋನು ಅಲೆ ಚಿಂತಾನಲ್ಲಿ. ಜಾಣೆ, ಏನ್ ಬೇಕು? ಗುಮ್ತಾಳೆ ಗುಮ್ 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 ಗುಮ್ತಾಳೆ ಗುಮ್ 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 ಗುಮ್ತಾಳೆ ಗುಮ್ ಗುಮ್ ಗುಮ್ತಾಳೆ ಗುಮ್ ಗುಮ್ ಕಣ್ಣೋಟ ಕಂಸಾಳೆ ಕಣ್ಣಾಗೆ ಗುಮ್ತಾಳೆ ಗುಮ್ ಗುಮ್ತಾಳೆ ಗುಮ್ 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 ಗುಮ್ತಾಳೆ ಗುಮ್ 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 ಗುಮ್ತಾಳೆ ಗುಮ್ ಗುಮ್ ಗುಮ್ತಾಳೆ ಗುಮ್ ಗುಮ್
ಸಿಗದಿದ್ರೆ ಬಿಡ್ತೀನ ಬಿಡು ನಿನ್ನ ಬಿಗುಮಾನ ನೀನಂತೂ ಧಾರವಾಡ ಸೀಮೆಯ ಸಖತ್ತು ಖಾರ ಕಣೆ ಗುಮ್ತಾಳೆ ಗುಮ್ 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 ಗುಮ್ತಾಳೆ ಗುಮ್ 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 ಗುಮ್ತಾಳೆ ಗುಮ್ ಗುಮ್ ಗುಮ್ತಾಳೆ ಗುಮ್ ಗುಮ್ ಬೇಡ ಬಾರೆ ಚಂದ್ರಿ ಸುರೆ ಮಾಡುತ್ತೀನಿ ನಿನ್ನ ಸಂದ್ರಿ ಗುಮ್ತಾಳೆ ಗುಮ್ 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 ಗುಮ್ತಾಳೆ ಗುಮ್ 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 ಗುಮ್ತಾಳೆ ಗುಮ್ ಗುಮ್ ಗುಮ್ತಾಳೆ ಗುಮ್ ಗುಮ್ Hello, sir. Most welcome, sir. Sir, 1 minute. I'm Amar Nair from CBI. This is Vasudev. Hello, sir. Sir, you have to be very careful. ನಿಮ್ ಜೀವಕ್ಕೆ ಅಪಾಯ ಇದೆ. ಗೊತ್ತಿದ್ದ ಬಂದಿದ್ದೇನೆ. Anyway, we'll take care of you. How do you take care of me, gentleman? ಅವನು ನಾನು ಕೊಂದ ಮೇಲೆ ಬಂದು ಡೆಡ್ ಬಾಡಿ ಸುತ್ತ ಚಾಕ್ ಪೀಸಲ್ಲಿ ಗೆರೆ ಎಳೆದು ಫೋಟೋ ತೆಗೆದು ಪೋಸ್ಟ್ ಮಾರ್ಟಮ್ ಕಳಿಸ್ತೀರಾ? ಪೊಲೀಸ್ ಅವ್ರ ಕೆಪಾಸಿಟಿ ನನಗೆ ಗೊತ್ತಿಲ್ವಾ? ಸರ್, ಡೋಂಟ್ ಅಂಡರ್ಎಸ್ಟಿಮೇಟ್ ಅಸ್. ನಿಮ್ಮ ಒಳ್ಳೆದಕ್ಕೆ ಹೇಳ್ತಾ ಇದ್ದೀವಿ, ದಯವಿಟ್ಟು ಕೋಆಪರೇಟ್ ಮಾಡಿ. ಲುಕ್ ಜೆಂಟಲ್ಮನ್, ನನ್ನ ಪ್ರಾಣ ಕಾಪಾಡ್ಕೊಳ್ಳೋಕೆ ನನಗೆ ಗೊತ್ತು. ನನ್ನ ಪರ್ಮಿಷನ್ ಇಲ್ಲದೆ ನನ್ನ ಪ್ರಾಣ ಎಲ್ಲೂ ಹೋಗಲ್ಲ. ನೀವಿನ್ ಹೋಗ್ಬೋದು. ಬಾಯ್. ನಿಮಗೆ ತಾಕತ್ತಿದ್ರೆ ಮೊದಲು ಅವ್ನು ಹಿಡೀರಿ. All of you, quick! It's terrible. ನಾನು ಹೇಳಿದ್ರೆ ಕೇಳಿಲ್ಲ. ಅವ್ನು ಇಲ್ಲೇ ಇರಬೇಕು. Come on, search. Hey! Fire! Come on, fire! Chase him! Chase him! Come on! ನೋಡಿದ್ರ, ದಾರಿಲಿ ಫೋರ್ಸ್ ಮಾಡಿ ಕಾರ್ ಬದಲಾಯಿಸ್ತಾ ಇದ್ರೆ ಪೀಸ್ ಪೀಸ್ ಆಗ್ಬಿಡ್ತಾ ಇದ್ರಿ. ಈಗಲಾದ್ರೂ ನನ್ನ ಮಾತು ಕೇಳಿ ಪ್ಲೀಸ್.
ಎಸ್ಕೇಪ್ ಆಗ್ಬಿಟ್ಟ ಸರ್. ಶಿಟ್! ಪಿಕ್ನಿಕ್ ಹೋಗೋ ತರ ಊರೂರಿಗೆ ಹೋಗಿ ಒಬ್ಬೊಬ್ಬರನ್ನು ಕೊಚ್ಚಾಕ್ ಬರ್ತಾ ಇದ್ದಾನ ಅವನು. ಈಗ ನಮ್ಮನ್ನೇ ಏಯ್ ನಾಯಿಗಳ ಏನ್ರೋ ಕಿತ್ತಾಕ್ತಿದ್ದೀರಾ? ಹೋಗಿ ಎಲ್ಲಾರು ದನ ಕಾಯ್ರಿ. ಅವನ್ ಎಲ್ಲಿದ್ದಾನೆ, ಹೇಗಿದ್ದಾನೆ, ಯಾವಾಗ ಬರ್ತಾನೆ ಅಂತ ಒಂದು ಗೊತ್ತಾಗಲ್ಲ ಸರ್. ಅವನ್ ಎಲ್ಲಿದ್ದಾನೆ ಹೇಗಿದ್ದಾನೆ ಅಂತ ನಾವು ತಿಳ್ಕೊಳ್ಳೇಬೇಕು. ಸಾರ್ ನಾವ್ ಯೋಚನೆ ಮಾಡ್ದಂಗೆಲ್ಲ ಅವ್ನ್ ಸುರಾಮೀನ್ ತರ ಅವ್ನ್ ಹಿಡಿಯಕ್ಕಾಗಲ್ಲ. ಹಿಡಿಯಕ್ಕಾಗಲ್ವಾ? ಬಿಟ್ಬಿಡ ಹೇಳಿ ಸರ್, ಬಿಟ್ಬಿಡ ಹೇಳಿ ಸರ್. ಸರ್ ಇನ್ 24 ಗಂಟೆ ಒಳಗೆ ಇಂದ್ರ ನನಗೆ ಜೀವಂತವಾಗ್ಬೇಕು. ಇಲ್ಲ ಅಂದ್ರೆ दो गलासी तीन गलासी चार, एक गलासी दो गलासी तीन गलासी चार। एक गलासी दो गलासी तीन गलासी चार। ಹೊಡಿ ಲಗೋರಿ ಎಲ್ಲ ಬೆರ್ರಿ ತಗೋ ಸುಮಾರಿ ನಾನೇ ಗುರಿ. ಹೊಡಿ ಲಗೋರಿ ಎಲ್ಲ ಬೆರ್ರಿ ತಗೋ ಸುಮಾರಿ ನಾನೇ ಗುರಿ.
ಉಪ್ಪು ನೀರು ಕುಡಿದು ಬೆಳೆದ ಜೀವ ಇದು. ನಿನ್ನ ಬೆದರಿಕೆಗೆ ಹೆದರುವವನಲ್ಲ. ಧನಿಕರ ಉಪ್ಪು ತಿಂದಿದ್ದೇನೆ, ಅವರಿಗೆ ದ್ರೋಹ ಬಗೆಯುವುದಾ? ನೀನು ಕೊಂದರೂ ಸಹ ಚಿಂತೆ ಇಲ್ಲ. ಏನು ಪಲ್ಪನ ಇಜ್ಜಿ, ಧನಿಕರ ಉಪ್ಪು ತಿಂದ ಮಗ ಯಾನ. ಎಲ್ರು ಮಣ್ಣಿನ ಮಗ ಅಂತಾರೆ. ಇವನು ಉಪ್ಪಿನ ಮಗ ಅಂತಿದ್ದಾನೆ. ಒಂದ್ ಕೆಲಸ ಮಾಡೋಣ, ಇವನಿಗೆ ಉಪ್ಪಿನ ಋಣ ತೀರ್ಸ್ಬಿಡೋಣ. ತಂದ್ರು ಅದನ್ನೇ ತಂದ್ರು. ಅಣ್ಣ ಬಡ್ಚಿ. ದಯಾನಂದಲ್ಲಿ ಅಣ್ಣ ಮಿನಿಸ್ಟರ್ ಮನೇಲಿದ್ದಾರೆ. ಏನ್ರಯ್ಯ ಏನ್ ಮಾಡ್ತಿದ್ದೀರಾ? ಒಬ್ಬ ವ್ಯಕ್ತಿ ಹಿಡಿಯೋದಕ್ಕೆ 106 ಜನ ಪೊಲೀಸ್ನವರು, ಇನ್ಸ್ಪೆಕ್ಟ್ರು, ಬಾಂಬೆಯಿಂದ ಸಿಬಿಐ ಆಫೀಸರ್ ಬೇರೆ. ಆಫ್ಟರ್ ಆಲ್ ಒಬ್ಬ ವ್ಯಕ್ತಿ ಸ್ಟೇಟ್ಗೂ ಸೆಂಟ್ರಲ್ಗೂ ಚಳ್ಳೆ ಹಣ್ಣು ತಿನ್ನಿಸ್ತಾ ಇದ್ದಾನೆ ಅಂದ್ರೆ ನಾಚಿಕೆ ಆಗ್ಬೇಕು ನಿಮ್ಗೆಲ್ಲ. ಸಾರಿ ಸರ್, ಇನ್ಮೇಲೆ ಅಂತ ತಪ್ಪಾಗ್ದಿರೋ ತರ ನೋಡ್ಕೋತೀನಿ ಸರ್. ಸರ್ ಆದ್ರೂ ಸ್ವಲ್ಪ ದಿವಸ ಫಾರ್ ಸೇಫ್ಟಿ ರೀಸನ್ಸ್ ದಯಾನಂದ್ ಇಲ್ಲಿರೋದು ಬೇಡ, ನಮ್ಮ ಪ್ರೊಟೆಕ್ಷನ್ ಅಲ್ಲೇ ಇರಲಿ.
ಸರ್ ಅವನು ನನ್ನ ಗನ್ ಪಾಯಿಂಟ್ ಅಲ್ಲಿ ಇದ್ದಾನೆ. ಅವನ್ನ ಎನ್ಕೌಂಟರ್ ಮಾಡಿ ಮುಗಿಸ್ಬಿಡ್ಲಾ ಸರ್? ಬೇಡ ಬೇಡ, ಅವ್ನಿಗೇನು ಮಾಡಬೇಡಿ, ಅವ್ನ ಕಸಡಿಲ್ಲೇ ಇರಲಿ. ಹಲೋ Come on, fast! Please go. Okay, thank you. Shit!
ಒಬ್ಬ ನ್ಯಾಯಾಧೀಶನಾಗಿ ಇವತ್ತು ನನ್ನಿಂದ ನ್ಯಾಯನ ಕಾಪಾಡೋಕಾಯ್ತೆ ಹೊರತು ನಿಮ್ಮನ್ನು ಕಾಪಾಡೋಕೆ ನನ್ನಿಂದ ಆಗಲಿಲ್ಲ. ಕಾನೂನಿನ ದೃಷ್ಟಿಯಲ್ಲಿ ನೀವು ಮಾಡಿದ್ದು ಅಪರಾಧನೇ ಆಗಿದ್ರೂ ಸಾಮಾನ್ಯ ಮನುಷ್ಯನ ದೃಷ್ಟಿಯಲ್ಲಿ ಯೋಚನೆ ಮಾಡಿದರೆ ಇವತ್ತು ನೀವು ಮಾಡಿದ್ದೇ ಸರಿ. ಅವತ್ತು ನ್ಯಾಯನ ಕಾಪಾಡೋ ಒಬ್ಬ ನ್ಯಾಯಾಧೀಶನ ಇಡೀ ಸಂಸಾರನ ಇದೇ ಕೈಗಳಿಂದ ಕಾಪಾಡಿದ್ರಿ. ಇವತ್ತು ಅನಿವಾರ್ಯವಾಗಿ ಇದೇ ಕೈಗಳಿಗೆ ಬೇಡಿ ತೋರಿಸೋ ಹೊತ್ತು ಬಂತು. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಇಲ್ಲ ಸರ್, ಒಬ್ಬ ನ್ಯಾಯಾಧೀಶನಾಗಿ ನೀವು ಸರಿಯಾದ ತೀರ್ಪನ್ನೇ ಕೊಟ್ಟಿದ್ದೀರಾ. ನನ್ನ ದೃಷ್ಟಿಲಿ ನಾನು ಮಾಡಿದ್ದೆ ಸರಿ ಇರ್ಬೋದು, ಆದರೆ ಕಾನೂನು ದೃಷ್ಟಿಲಿ ನಾನು ಮಾಡಿದ ತಪ್ಪಲ್ವಾ ಸರ್? ತಪ್ಪಿಗೆ ಶಿಕ್ಷೆ ಕೊಡೋದು ನಿಮ್ಮ ಕರ್ತವ್ಯ. ಈ ಸಮಾಜದಲ್ಲಿ ಯಾರೇ ತಮ್ಮ ಕರ್ತವ್ಯ ಮರೆತರೂ ನೀವು ಮಾತ್ರ ಮರಿಬಾರ್ದು ಸರ್. ಯಾಕೆ ಅಂದರೆ ಇವತ್ತು 100 ಕೋಟಿ ಜನಸಂಖ್ಯೆಯಲ್ಲಿ ನ್ಯಾಯಕ್ಕೆ ಉಳಿದಿರೋ ಒಂದೇ ಒಂದು ಭರವಸೆ ಅಂದರೆ ಅದು ನೀವುಗಳೇ ಸರ್.